ಇನ್ನು ಪ್ರಧಾನಿ ನರೇಂದ್ರ ಮೋದಿ ಕೇರಳದ ಪ್ರಸಿದ್ಧ ಗುರುವಾಯೂರು ದೇವಸ್ಥಾನಕ್ಕೆ ಶ್ರೀಕೃಷ್ಣ ದೇವಸ್ಥಾನಕ್ಕೆ ಭೇಟಿ ನೀಡಿ ಪ್ರಾರ್ಥನೆ ಸಲ್ಲಿಸಿದರು. ಪ್ರಧಾನಮಂತ್ರಿಯವರು ಮುಂಡು ಮತ್ತು ವೇಷ್ಟಿ, ಮುಂಡು ಅಂತಂದರೆ ಈ ಲುಂಗಿ, ಈ ವೇಷ್ಟಿ ಅಂತಂದರೆ ವೈಟ್ ಆ್ಯಂಡ್ ವೈಟ್ ಇದೆಯಲ್ಲ ಅದನ್ನು ವೇಷ್ಟಿ ಅಂತ ಕರೀತಾರೆ. ಮುಂಡು ಅಂತಂದರೆ ಕಲರ್ ಬಟ್ಟೆ ಇದ್ದರೆ ಅದನ್ನು ಮುಂಡು ಅಂತ ಕರೀತಾರೆ. ಇನ್ನು ಸಾಂಪ್ರದಾಯಿಕ ಉಡುಪನ್ನು ಧರಿಸಿ ದೇವಾಲಯದಲ್ಲಿ ಪ್ರಾರ್ಥನೆಯನ್ನು ಸಲ್ಲಿಸಿದರು. ಬಳಿಕ ಗುರುವಾಯೂರಪ್ಪ ದೇವರಿಗೆ ಕಮಲದ ಹೂಗಳಿಂದ ತುಲಾಭಾರ ಅರ್ಪಿಸಿದರು. ನೋಡಿ, ಗುರುವಾಯೂರು ವೇಷ್ಟಿ ಅಂತಂದರೆ ವೈಟ್ ಆ್ಯಂಡ್ ವೈಟ್ ಇರುತ್ತಲ್ಲ ಅದನ್ನು ವೇಷ್ಟಿ ಅಂತ ಕರೀತಾರೆ. ಅದು ಸಾಂಪ್ರದಾಯಿಕ ಉಡುಗೆ ಕೇರಳದಲ್ಲಿ. ಮುಂಡು ಅಂತಂದರೆ ವೇಷ್ಟಿ ಬರಲ್ಲ, ಸ್ವಲ್ಪ ಬಣ್ಣದಿದ್ದರೆ ಅದು ಮುಂಡು ಅಂತ ಆಗುತ್ತೆ. ಅದನ್ನು ಎತ್ತಿ ಕಟ್ತಾರೆ, ಸಾಂಪ್ರದಾಯಿಕ. ಅದೊಂದು ನಾಜೂಕಿನ ಕಲೆ, ಎಲ್ರಿಗೂ ಆಗಲ್ಲ ಅದು. ಬಟ್ ಮೋದಿಯವರು ತುಂಬ ಚೆನ್ನಾಗಿ ಕಾಣ್ತಾ ಇದೆ ಇದರಲ್ಲಿ. ಆಮೇಲೆ ಕೇರಳೈಟ್ಸ್ ಯಾರು ಕೂಡ ಅದನ್ನು ಹಾಕಿದ ತಕ್ಷಣ, ಒಂದು ಗಂಧ ಹಂಗೆ ಹಾಕಿದ ತಕ್ಷಣ ಇವನ್ ನೋಡಿ, ದೇವರಿಗೆ ಕಮಲದ ಹೂಗಳಿಂದ ತುಲಾಭಾರ ಅರ್ಪಿಸಿದರು. ಗುರುವಾಯೂರು ಟೆಂಪಲ್ ಭಾಳ ಅದ್ಭುತವಾದಂಥ ಟೆಂಪಲ್. ಇವರ ಶಿಲ್ಪಕಲೆಗಳನ್ನು ನೋಡಬೇಕು, ಭಾಳ ಅದ್ಭುತವಾಗಿದೆ, ಭಾಳ ಓಲ್ಡ್ ಟೆಂಪಲ್. ಒಮ್ಮೆ ಅದು ಈ ಹಿಂದೆ ಬೇರೆ ಆಹುತಿ ಕೂಡ ಆಗಿರುತ್ತೆ, ಬೆಂಕಿಗೆ ಆಹುತಿ ಆಗಿರುತ್ತೆ, ಮತ್ತು ಹೊಸದನ್ನು ಕಟ್ತಾರೆ. ಅಲ್ಲಿ ಗುರುವಾಯೂರಪ್ಪ ಈಗ ನಾವು ಚಾಮುಂಡೇಶ್ವರಿ ಅಂತ ಹೇಳ್ತೀವಲ್ಲ ಕರ್ನಾಟಕದಲ್ಲಿ, ನಮ್ಮ ಕುಲದೇವರು ಅಂದರೆ ಈ ಕರ್ನಾಟಕದ ದೇವರು ಚಾಮುಂಡೇಶ್ವರಿ ಅಂತ ಹೇಳಿದಾಗೆ ಅಲ್ಲಿ ಗುರುವಾಯೂರಪ್ಪ. ಅವರ ಪ್ರತಿಯೊಬ್ಬ ಮಲಯಾಳಿ ಅವರ ಬಾಯಲ್ಲಿ ಬರೋದು ಎಂದೇ ಗುರುವಾಯೂರಪ್ಪ ಅಂತೇಳಿ, ಎಂದೇ ಗುರುವಾಯೂರಪ್ಪ. ಗುರುವಾಯೂರು, ಆ ಊರಿನ ಹೆಸರು ಗುರುವಾಯೂರು ಅಂತೇಳಿ. ನೀವು ಗುರುವಾಯೂರಿಗೆ ಹೋದರೆ ಅಲ್ಲಿ ಒಂದು ದೊಡ್ಡ ಮರವನ್ನು ಯಾವ ರೀತಿ ಇಟ್ಟಿದ್ದಾರೆ ಅಂದರೆ ಮರಪ್ರಭು ಅಂತ ಅದಕ್ಕೆ ಹೆಸರಿಟ್ಟಿದ್ದಾರೆ. ಅಂದರೆ ಮರಗಳನ್ನು ನೀವು ಚೆನ್ನಾಗಿ, ಆನೆ ಭಾಳ ಫೇಮಸ್ ಇಲ್ಲಿ ಇನ್ನು ನಂತರ ನಟ BJP ನಾಯಕ ಸುರೇಶ್ ಗೋಪಿ ಪುತ್ರಿ ಭಾಗ್ಯ ಸುರೇಶ್ ಅವರ ವಿವಾಹ ಕಾರ್ಯಕ್ರಮದಲ್ಲಿ ಭಾಗಿಯಾದರು. ಸುರೇಶ್ ಗೋಪಿ ನಿಮಗೆ ಕನ್ನಡದಲ್ಲೂ ಆ್ಯಕ್ಟಿಂಗ್ ಮಾಡಿದ್ದಾರೆ, ತುಂಬ ಜನರು ಗೊತ್ತಿಲ್ಲ. ಕನ್ನಡದಲ್ಲಿ ಆ್ಯಕ್ಟಿಂಗ್ ಮಾಡಿದ್ದಾರೆ. ಅಂಬರೀಷ್ ಅವರ ನ್ಯೂ ಡೆಲ್ಲಿ ಅಂತ ಒಂದು ಸಿನಿಮಾ ಬಂದಿತ್ತು. ನ್ಯೂ ಡೆಲ್ಲಿ ಸಿನಿಮಾದಲ್ಲಿ ಈ ಸುರೇಶ್ ಗೋಪಿ ಇದ್ದಾರೆ. ಅವರ ಮಗಳ ಮದುವೆ. ನೋಡಿ, ಇಲ್ಲಿ ಮೋಹನ್ಲಾಲ್ ಇದ್ದಾರೆ, ಮಮ್ಮೂಟಿ ಇದ್ದಾರೆ. ಮಮ್ಮೂಟಿ, ಆಮೇಲೆ ಸುರೇಶ್ ಗೋಪಿ ಚಿಯಾನ್ ವಿಕ್ರಮ್ ಸಿನಿಮಾದ ಸಿನಿಮಾದಲ್ಲಿ ವಿಲನ್ ಆಗಿ ಪಾತ್ರ ನಿರ್ವಹಿಸಿದರು. ಪೊಲೀಸ್ ಅಧಿಕಾರಿಯಾಗಿ ಭಾಳ ಅದ್ಭುತವಾಗಿ ನಟಿಸ್ತಾರೆ ಇವರು. ಮಮ್ಮೂಟಿ, ಮೋಹನ್ಲಾಲ್ ಮತ್ತು ದಿಲೀಪ್ ಸೇರಿದಂತೆ ಹಲವು ಸೂಪರ್ ಸ್ಟಾರ್ಗಳನ್ನು ಮೋದಿ ಭೇಟಿಯಾದರು. ಗುರುವಾಯೂರು ಟೆಂಪಲ್ ಅಲ್ಲಿ ಅಂದರೆ ಅಲ್ಲಿಯ ವಿಧಿವಿಧಾನಗಳ ಮೂಲಕ ನಡೆಯುವಂಥದ್ದು. ಅಲ್ಲಿ ನಿಮಗೆ ಭೂಮಿ ಸಾಕ್ಷಿ ಮದುವೆ ಇಂಥದ್ದೆಲ್ಲ ನಡೆಯುತ್ತೆ. ಭೂಮಿ ಸಾಕ್ಷಿ ಮದುವೆ ನಡೆಯುತ್ತೆ, ಅಗ್ನಿ ಸಾಕ್ಷಿ ಮದುವೆ ನಡೆಯುತ್ತೆ. ಹಾಗೆ ನಿಮ್ಮ ಸಂಪ್ರದಾಯಗಳ ಪ್ರಕಾರ. ಆಮೇಲೆ ಸಾಮೂಹಿಕ ಮದುವೆ ನಡೆಯುತ್ತೆ ಗುರುವಾಯೂರಿನಲ್ಲಿ, ಸಾಮೂಹಿಕ ಮದುವೆಗಳು ಕೂಡ ನಡೆಯುತ್ತೆ. ಗುರುವಾಯೂರು ಬಹಳ ಅತ್ಯದ್ಭುತವಾದಂಥ ಕ್ಷೇತ್ರ, ಕೃಷ್ಣನ ಕ್ಷೇತ್ರ.